ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ತುಂಬ ಚೆನ್ನಾಗಿದ್ದೇವೆ ಗಾಯ್ಸ್. ಓಕೆ, ಬನ್ನಿ ಹಾಗಾದರೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಸರ್ವಜ್ಞ ನಾಡು ಬ್ಲಾಗ್ಸ್. ಬನ್ನಿ, ನಾನು ನಿಮಗೆ ಏನೋ ತೋರಿಸ್ತೇನೆ. ಬನ್ನಿ ಇಲ್ಲಿ ನೋಡಿ ಗಾಯ್ಸ್, ಇವತ್ತು ನನ್ನ ಮಗಳದ್ದು ಅಂತಂದರೆ ಮೊನ್ನೆ ಎಲೆಕ್ಷನ್ ಆಯ್ತಲ್ಲ, ಅವರು ಟೀಚರ್ಸ್ ಎಲ್ಲ ಪಾರ್ಟಿ ಕೇಳಾರಲ್ಲ, ಹಾಗಾಗಿ ನಾವು ನಮ್ಮ ಚಿಕ್ಕ ಮಗಳಿಗೆ ಚಾಕ್ಲೇಟು, ನಮ್ಮ ದೊಡ್ಡ ಮಗಳಿಗೆ ಸ್ವೀಟು. ಇವತ್ತು ಅವಳು ರೆಡಿ ಆಗ್ತಾ ಇದ್ದಾಳಲ್ಲ ದೊಡ್ಡ ಮಗಳು, ಅವಳದು ಡ್ರೆಸ್ಸು, ಆಮೇಲೆ ಹೂ ತೊಗೊಂಬಂದಾರ. ಈಗ ತೋರಿಸ್ತೇನೆ ಬನ್ನಿ ಏನು ತೊಗೊಂಬಂದಾರ ಅಂತ ಹೇಳಿ ತೋರಿಸ್ತೇನೆ. ಸ್ವೀಟ್ ಯಾವ ಸ್ವೀಟ್ ತೊಗೊಂಬಂದಾರ ಅಂತ ತೋರಿಸ್ತೇನೆ. ನಿನ್ನೆ ಆರ್ಡ್ರ್ ಕೊಟ್ಟಿದ್ವಿ ನಾವು, ಒಂದು 2 kg ಮಾಡ್ಸಕ್ಕಂತೇಳಿ ಸ್ವೀಟು. 2.5 kg 2.5 kg ಕೊಟ್ಟಿದ್ರಂತ ಸ್ವೀಟು. ಹಾಗಾಗಿ ನೋಡಿ, ಮೈಸೂರು ಪಾಕ್ ಎಷ್ಟೊಂದಿದೆ ನೋಡಿ ಗೈಸ್. 2.5 kg ಆರ್ಡ್ರ್ ಕೊಟ್ಟಾರ. ಅಲ್ಲೇ ನಾವಂತೂ ತಿಂದಿಲ್ಲ ಸ್ವೀಟು. ಇಷ್ಟೇ ಟೇಸ್ಟ್ ಮಾಡಿ ನೋಡ್ತೇನೆ ಯಾವ ರೀತಿ ಇದೆ ಅಂತ. ಮೈಸೂರು ಪಾಕ್ ಬಿಡಿ, ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಇಷ್ಟು. ಆಮೇಲೆ ನೆಕ್ಸ್ಟು ಅದು ಹಾಕಕ್ಕೆ ಬರ್ತಾ ಇಲ್ಲ, ಹಾಕ್ತೀನಿ. ಹೂ ತೊಗೊಂಬಂದಾರ. ಅವಳು ಕಲರ್ ಡ್ರೆಸ್ಸು ಚೆನ್ನಾಗಿ ರೆಡಿ ಆಗ್ಬೇಕನ್ನತ್ತಿದ್ಲು ನನ್ನ ಮಗಳು. ಅವಳಿಗೆ ಭಾಳ ಇಷ್ಟ ರೆಡಿ ಆಗೋದಂತಂದ್ರೆ, ಇವತ್ತು ಈ ಡ್ರೆಸ್ ಹಾಕೊಂಡು ಹೋಗ್ತೇನಮ್ಮ ಅಂತ ಅಂದು. ಲಂಗ ಬ್ಲೌಸು, ಆಮೇಲೆ ನೀನೇನೋ ರೆಡಿ ಮಾಡ್ಕೊಂಡಾಳಕ್ಕಿ ವೇದು. ರೆಡಿ ಆಗೋದಂತಂದ್ರೆ ಅವಳಿಗೆ ನಾವೇನು ಹೇಳೋ ಅವಶ್ಯಕತೆ ಇಲ್ಲ, ಮಾಡ್ಕೋತಾಳ ಅವಳು. ಇದು ನೀನು ಐರನ್ ಮಾಡಿಟ್ಟಿದ್ವಿ. ಈಗ ಅವಳು ರೆಡಿಯಾಗಿ ಯಾವ ರೀತಿ ಕಾಣ್ತಾಳ ಅಂತ ಹೇಳಿ ಆಮೇಲೆ ನಿಮಗೆ ತೋರಿಸ್ತೇನೆ. ಇದು ಪ್ಯಾಕ್ ಮಾಡಿಬಿಡ್ತೇನೆ. ಅಂದ್ರೆ ಸ್ಕೂಲ್ ಹೊತ್ತಿಂದ ಇವರು ವಿನ್ನರ್ ಆಗ್ಯಾರಲ್ಲ ಲೀಡ್ರುಗಳು, ಅವ್ರಿಗೆಲ್ಲರಿಗೂ ಒಂದೊಂದು ಐಟಮ್ ಮಾಡ್ಕೊಂಬರಕ್ಕೆ ಹೇಳ್ಯಾರ ಅಡುಗೆನ. ಹಾಗಾಗಿ ನಾವು ಸ್ವೀಟ ಆರ್ಡ್ರ್ ಕೊಟ್ವಿ, ಸ್ವೀಟ್ ಇರಲಿ ಅಂತ ಹೇಳಿ. ಆಮೇಲೆ ನನ್ನ ಚಿಕ್ಕ ಮಗಳು ಅಕ್ಕ ಮಾತ್ರ ಕೊಡ್ಬೇಕಾ ಸ್ವೀಟು, ನಾ ಕೊಡಬಾರ್ದು ಅಂತ ಅಂದಲ್ಲ. ಹಾಗಾಗಿ ನೋಡಿ, ಫ್ರೆಂಡ್ಸಿಗೆ ಚಾಕ್ಲೇಟ್ ತಗೊಂಬಂದಾಳ. ಅವಳು 10 rupees ಚಾಕ್ಲೇಟ್ ತಗೋಬೇಕು ಅನ್ಕೊಂಡ್ಲು. ಅದೇನಂತೂ ಇದೇ 1000 ರೂಪಾಯಿ ಆಯ್ತು ಸ್ವೀಟ್. ಇರ್ಲಿ ಬಿಡಿ, ಏನಾಯ್ತು ಅದಕ್ಕೆ ಅಂದು ನಾನು ಪಾರ್ಟಿ ಕೊಡ್ತೇವೆ ಅಂತಂದ್ರೆ ಅಡ್ಗಿ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಏನಾಯ್ತು, ಪಪ್ಪಾಗ ಅಂದೆ ನಾನು, ಪಪ್ಪ ಅಡ್ಗೆ ಮಾಡಿಸ್ಬೇಕಾ ಬೇಡ ಅಂತೇಳಿ. ಅದಕ್ಕೆ ಪಪ್ಪ ಸ್ವೀಟೇ ಕೊಡೋದು, ನಾವೇನು ವರ್ಷದಾಗ ಏನು ಪದೇ ಕೊಡಲ್ಲ ಸ್ವೀಟ್. ಅದಕ್ಕೆ ಒಂದ್ಸಲ ಎಷ್ಟಾದ್ರೂ ಖರ್ಚಾಗ್ಲಿ ಕೊಡ್ತೀನಿ ಅಂತ ಹೇಳಿತ್ತು ಪಪ್ಪ ಮುಂಚೆ. ಅದಕ್ಕೆ ಕೊಟ್ಟರು. ಅದು 5 kg ಆಗಲಿ ಎಷ್ಟಾದ್ರೂ ಆಗಲಿ ಒಟ್ಟು ಕೊಡಿಸ್ತೀನಿ ಅಂತ ಹೇಳಿತ್ತು. ಇದು 2.5 kg ಆಯ್ತು ನಿನ್ನೆ. ಸರಿ, ಈಗ ರೆಡಿಯಾಗಿ ನೋಡಿ. ನೀನು ಕ್ಲೀನಾಗಿ ಕೂದಲೆಲ್ಲ ಒಣಗಿಸ್ಕೊಂಬೋ ಹೋಗು. ಮೇಲ್ ಮಳೆ ಬರ್ತಿದೆ, ಇಲ್ಲಿ ಹೊರಗಡೆ ಹೋಗು. ಒಣಗಲಿಲ್ಲ ಅಂತಂದ್ರೆ ಈಗ ಹೇರ್ ಸ್ಟೈಲ್ ಹಾಕಕ್ಕೆ ಬರಲ್ಲ. ನೀವು ಹೋಗು, ಸ್ನಾನ ಮಾಡ್ಕೊಂಬ ಹೋಗು ಬಾ. 2 ಜಡೆ ನೋಡಿ, 2 ಜಡೆ ಸೇರಿ ಅದ ಒಂದು ಹಾಡಿತಲ್ಲ. ನನ್ನ ಮಗಳು ರೆಡಿಯಾಗಿ ಬಂದ್ಲು. ಬನ್ನಿ ಯಾವ ರೀತಿ ರೆಡಿಯಾಗಿದ್ದಾಳೆ ಅಂತ ತೋರಿಸ್ತೇನೆ ನಿಮಗೂ ಕೂಡ. ನೋಡಿ, ಈ ರೀತಿ ರೆಡಿ ಆದ್ಲು. ಹೇಗೆ ಕಾಣಿಸ್ತಿದ್ದಾಳೆ ಕಮೆಂಟ್ ಮಾಡಿ ಹೇಳಿ. ನೋಡಿ, ಹೇರ್ ಸ್ಟೈಲ್ ಈ ರೀತಿ ಹಾಕಿ ನೋಡಿ. ನನಗೆ ಜಾಸ್ತಿ ರೆಡಿ ಆಗಕ್ಕೆ ಯಾವಾಗ ಇಂಟ್ರೆಸ್ಟ್ ಇಲ್ಲ. ಅವಳು ಚಿಕ್ಕವಳಿದ್ದಾಗ ಅವಳೇ ಈ ಥರ ರೆಡಿ ಆಗ್ತಿದ್ಲು. ನಾನು ಇಷ್ಟು ಮೇಕಪ್ ಯಾವಾಗೂ ಮಾಡಿದ್ದಿಲ್ಲ. ನನಗೆ ಲಿಪ್ಸ್ಟಿಕ್ ಹಚ್ಚೋಕೆ ಮನ್ಸಿಲ್ಲ. ಅಮ್ಮ ಚೆನ್ನಾಗಿ ಕಾಣಲ್ಲ ಲಿಪ್ಸ್ಟಿಕ್, ಸ್ವಲ್ಪ ಹಾಕೋ. ಅಲ್ಲ, ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತತಿ ಅಂತ ಹೇಳಿ. ನಿಜ, ಇದು ಫಸ್ಟ್ ಯಾರ್ ಮದ್ವೆಲೂ ಇಷ್ಟು ರೆಡಿ ಆಗಿದ್ದಿಲ್ಲ, ಯಾರು ಇಷ್ಟು ರೆಡಿ ಆಗಿದ್ದಿಲ್ಲ. ಕೊನೆಗೂ ಸ್ಕೂಲ್ ಫಂಕ್ಷನ್ ಅಲ್ಲೇ ಇಷ್ಟು ರೆಡಿ ಆಗಿದ್ದು ನೋಡಿ. ಚೆನ್ನಾಗಿ ಆಡಲ್ಲ. ನಿಂದು ರೆಡಿ ಆತಾ? ನೀನೇನು ಮಾಡತ್ತಿ? ಎಲ್ಲಿ ಅವಳದು ಯೂನಿಫಾರ್ಮ್ ಕಲರ್ ಡ್ರೆಸ್ ಇಲ್ಲ ಇವತ್ತು. ಎಲ್ಲಿ ಸಾಕಲ್ಲ ಹೂವು.
ಅವ್ರ ಕ್ಲಾಸಲ್ಲಿ ಅಷ್ಟಿಗೂ ಬೇಜಾರು ಅಷ್ಟು ಇಷ್ಟು ದಂಡ ಫಂಕ್ಷನ್ ಮಾಡ್ತಿದ್ದಾರೆ ನಮಗಾದ್ರೂ ಫಂಕ್ಷನ್ ಲೈಟ್ ಹಾಕ್ಬಿಟ್ಟಿದ್ದು ಕಾಣಲ್ಲ. ಹಾಂ ಅವಳು ಬಿಳಿಗೆ ಎಲ್ಲಿ ಹೂ ಎಲ್ಲಿ ಬೀಳ್ತತ ಇಲ್ಲಲ್ಲ? ಇಲ್ಲ ಹಾಂ ಇನ್ನೊಂದ್ಸರಿ ಸ್ಪೀಚ್ ಹೇಳಬೇಕು. ಹಾಂ ಸ್ಪೀಚ್ ಎಲ್ಲ ಕರೆಕ್ಟಾಗಿ ಹೇಳೋ. ಏನ ಗೆಸ್ಟ್ ಆಗಿ ಪಪ್ಪ ಕರೆದಿದ್ದಾರೆ ಸ್ಕೂಲ್ ಫಂಕ್ಷನ್ ಅಲ್ಲಿ, ಅದಕ್ಕೆ ಪಪ್ಪನೇ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿನಿ. ನೋಡೋಣ ಅಲ್ಲಿ ಸಾಧ್ಯ ಆದ್ರೂ ಮಾಡು. ಆತಾ ನಮ್ಮ ಕ್ಲಾಸಲ್ಲಿ ನನ್ನ ಫ್ರೆಂಡ್ಸ್ ಅಷ್ಟು ಕೇಳ್ತಿದ್ದಾರೆ, ಅಲ್ಲಿ ಬ್ಲಾಗ್ ಮಾಡ್ತೀಯ, ಫಂಕ್ಷನ್ ದಿನ ಬ್ಲಾಗ್ ಮಾಡ್ತೀಯ ಅಂತ ಅಷ್ಟು ಕೇಳ್ತಾರೆ ಕ್ಲಾಸಲ್ಲಿ. ಬ್ಲಾಗ್ ಮಾಡ್ತೀರಾ ನೀವು ಅಲ್ಲಿ ಫಂಕ್ಷನ್ ದಿನ ಬ್ಲಾಗ್ ಮಾಡ್ತೀರಾ ಅಂತ ಕೇಳ್ತಾರೆ. ನಂಗೆ ಟೈಮ್ ಸಿಕ್ಕರೆ ಮಾತ್ರ ಇದೇ ರೀತಿ ನಾನು ಅವಳಿಗೆ ರೆಡಿ ಮಾಡಿ ಕಳ್ಸೋದು. ಮತ್ತು ನಾವು ಸ್ಕೂಲಿಗೆ ಹೋಗ್ಬೇಕಲ್ಲ, ಅಲ್ಲ ಸ್ಕೂಲಿಗೆ ಹೋಗ್ಬೇಕಲ್ಲ, ಟೈಮ್ ಆಯ್ತು ಅಂತಂದ್ರೆ ನಮಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವಸರದಿಂದ ಮಾಡಿ ಹೋಗಿರ್ತೇನೆ. ಚೆನ್ನಾಗ್ಯಾಳ ಬೇಟಿ. ನನ್ನ ಮಗಳಿಗೆ ಯಾವ ದೃಷ್ಟಿನೂ ಬೀಳದಂಗಿರ್ಲಿ. 2 ಸರಿ ತಗದಿ ದೃಷ್ಟಿ, ಆದ್ರೂ ದೃಷ್ಟಿ ಎಷ್ಟಾಗೈತೆ ನೋಡಿ ಅವಳಿಗೆ. ಸಂಜೆ ಬಂದು ತರ್ಕೊಂತೀನಿ ದೃಷ್ಟಿ ಸಂಜೆ ಬಂದು ತಗಸ್ಕೊ. ಸರಿ ಬಾಯ್ ಗೈಸ್, ನಾಷ್ಟ ಮಾಡಿಲ್ಲ, ನಾಷ್ಟ ಮಾಡಬೇಕು, ಫೋಟೋಸ್ ತೆಗೆಸ್ಕೊಂಡು ಆಮೇಲೆ. ಇವತ್ತು ಪುಳಿಯೋಗರೆ ನಾಷ್ಟ. ಇವತ್ತು ಪುಳಿಯೋಗರೆ ನಾಷ್ಟ. ನನ್ನ ಮಗಳಿಗೆ ಭಾಳ ಬೇಜಾರಾಗೈತೆ, ಯಾಕಂತಂದ್ರೆ ತಾಲಿಪಟ್ಟು ಮಾಡು ಅಂತ ಹೇಳ್ತಾ ಇದ್ಲು. ನಾಳೆ ಮಾಡ್ತೇನೆ, ನಾಳೆ ಖಂಡಿತ. ಯಾಕಂತಂದ್ರೆ ಗೈಸ್ ಸ್ವಲ್ಪ ತಾಲಿಪಟ್ಟು ಮಾಡಕ್ಕಂತಂದ್ರೆ ಸ್ವಲ್ಪ ಟೈಮ್ ಬೇಕು. ಆಮೇಲೆ ನನಗೆ ಬಸ್ಸಿಗೆ ಅಂತಂದ್ರೆ ಹೋಗ್ಬೇಕಲ್ಲ, ನಾ ಬಸ್ಸಿಗೆ ಹೋಗೋದ್ರಿಂದ ನನಗೆ ಸ್ವಲ್ಪ ಆಗಲ್ಲ ಬೇಗ ಮಾಡಕ್ಕೆ. ನಮ್ಮ ಮನೇಲಿ ಬಿಟ್ಟು ಬಂದರು ಅಂತಂದ್ರೆ ಒಂದು ಅರ್ಧ ತಾಸು ಹೆಚ್ಚು ಕಡಿಮೆ ಆದರೂ ನಾನು ಹೋಗ್ಬೋದು ಬೈಕಲ್ಲಿ ಅಂತ ಹೇಳಿ ಅವಳಿಗೆ ಪಾಪ ಭಾಳ ದಿವಸ ಆಯಿತು. ಅದನ್ನು ಹೇಳಿಲ್ಲ, ತಿಂಗಳಿಗೆ ಒಂದ್ಸರಿ ನಾವು ತಾಲಿಪಟ್ಟು ಮಾಡ್ತೇವೆ ಅಂತ ಹೇಳಿ. ಇವತ್ತು ಭಾಳ ದಿವಸ ಆಯಿತು, ಮಾಡೇ ಇಲ್ಲ. ನಾಳೆ ಅವಳಿಗೆ ಮಾಡಿಕೊಡ್ತೀನಿ. ಅವ್ಳು ಮೊನ್ನೆನ ಮಾಡು ಅಂತ ಅನ್ನತ್ತಿದ್ಲು, ಟೈಮ್ ಸಿಗಲಿಲ್ಲ ಅಂದೆ. ಇವತ್ತು ನನ್ನ ಮಗಳದ್ದು ಇದು ಅಲ್ಲ ಫಂಕ್ಷನ್ ಅಲ್ಲ, ಹಾಗಾಗಿ ಮತ್ತು ಅವ್ಳು ರೆಡಿ ಮಾಡೋದು ಅದೇ ಟೈಮ್ ಆಗ್ಬಿಡ್ತು. ಮಾಡಿಕೊಡ್ತೀನಿ, ಬೇಜಾರು ಯಾರಿಗೂ ಮಾಡಲ್ಲ. ಗೈಸ್ ಕೆಳಗಡೆ ಫೋಟೋ ಚೆನ್ನಾಗಿ ಬರಲಿಲ್ಲ, ಅದಕ್ಕೆ ಮೇಲೆ ಬಂದ್ವಿ. ಈಗ ನೋಡಿ ನಾವು ಯಾವ ಟೈಪ್ ಫೋಟೋ ಶೂಟ್ ಮಾಡ್ತೀವಿ ಅಂತಂದು. ಫೋಟೋಸ್ ಕ್ಲಿಪ್ಪಿಂಗ್ ಆಗ್ತೀವಿ ಗೈಸ್. ಮಳೆ ಬಂದಿದೆ, ಎಲ್ಲ ನಡ್ಕೊಂಡು ಬರೋದ್ರೊಳಗೆ ಎಲ್ಲ ಡ್ರೆಸ್ ಇದೆಲ್ಲ ಕೊಳೆ ಆಗಿದೆ, ನಡ್ಕೊಂಡು ಅಡ್ಡಾಡ್ಬೇಕಷ್ಟೇ. ಓಕೆ, ಡೋರ್ ಹಾಕಿದ್ವಿ, ಹೊರಟ್ವಿ ಸ್ಕೂಲಿಗೆ ನಾವು. ಬಾಯ್ ಸಂಜೆ ಸಿಗ್ತೀನಿ. ಬಾಯ್ ಇವಳು ನೋಡಿ ನಡ್ರಿ ಎಲ್ಲರೂ ಸ್ಕೂಲ್ವರೆಗೂ ಬಿಟ್ಟು ನಾನು ಆ ಕಡೆ ಹೋಗ್ತೇನೆ. ಅಮ್ಮ ಹೊರಗೆ ಬಾಗಿ ಎಲ್ಲ ತಗೊಂಡ್ರಲ್ಲ, ಏನು ಬಿಟ್ಟಿಲ್ಲಲ್ಲ? ಸರಿ, ಸ್ಪೀಚ್ ಪೇಪರ್ ಬಿಟ್ಟಿರಿ, ಸ್ಪೀಚ್ ಬರುತ್ತೆ. ಬರಲಿಲ್ಲ ಅಂದ್ರೆ ಒಂದು ಟೈಮ್ ನಾನು ಕೇಳಿದ್ರಪ್ಪ ಅಂತಂದ್ರೆ ಇವ್ರ ಕಡೆ ಹೋಗ್ಬೇಕು. ಇದ್ರಾಗ ಐತಲ್ಲ ಮೊಬೈಲು ತೊಗೊಳ್ಳೇನಲ್ಲ, ಮೊಬೈಲ್ ಒಳಗೆ. ಹಾಂ ನಡ್ರಿ, ಬಾಯ್ ಅಮ್ಮ. ಬಾಯ್. ನಾನು ಹೇಗೆ ಹಿಡ್ಕೋಬೇಕಪ್ಪ ಇದನ್ನ? ಬಾಯ್ ಬಾಯ್ ಬಾಯ್. ಸರಿ ಹೋಗ್ತೇನೆ, ಬಾಯ್. ಯಾವಾಗ ರೋಡ್ ಆಗ್ತದೆ ಗೊತ್ತಿಲ್ಲ. ಇಲ್ಲೊಂದು ರೋಡ್ ಆದ್ರೆ ಅನುಕೂಲ ಐತಿ.